ನಾಳೆ ತಾರೀಕು 14ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಪರಮ ಪೂಜ್ಯ ಸಿದ್ಧಲಿಂಗ ಶ್ರೀಗಳು ಕಾಲಜ್ಞಾನದ ಮಠ ಇತಿಹಾಸದಲ್ಲಿ ಕಾಲಜ್ಞಾನದ ಬಗ್ಗೆ ಇಡೀ ರಾಜ್ಯಕ್ಕೆ ನಮ್ಮ ಭಾರತ ದೇಶಕ್ಕೆ ಒಳ್ಳೇದಾಗ್ಲಿ ಅಂತಕ್ಕಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಪೂಜೆಯನ್ನ ಇಟ್ಟುಕೊಂಡು ಸೋಲಾಪುರ ರೋಡ್ದಲ್ಲಿ ಇರ್ತಕ್ಕಂಥ ಇವತ್ತು ಜಗದ್ಗುರು ರೇಣುಕಾ ವಿಜಯ ಕಲ್ಯಾಣ ಮಂಟಪ ಅಂತಕ್ಕಂಥ ಹೊರ್ತಿಯಲ್ಲಿ ಇವತ್ತು ಪ್ರಥಮವಾಗಿ ಮೊದಲನೇ ಸಲ ಬಿಜಾಪುರಕ್ಕೆ ಬಂದು ಕಾಲಜ್ಞಾನದ ಬಗ್ಗೆ ಹೋಮ ಹವನವನ್ನ ಮಾಡಿ ಇವತ್ತು ಎಲ್ಲರಿಗೂ ಒಳ್ಳೇದಲ್ಲಾಗ್ಲಿ ಅಂತಕ್ಕಂಥ ಬಯಸಕ್ಕಂಥ ಪರಮ ಪೂಜ್ಯ ಷಡಸ್ಥಳ ಬಮ್ಮಿ ಸಿದ್ಧಲಿಂಗ ಶಿವಾಚಾರ್ಯರು ಬಹಳ ಇವತ್ತು ನಮಗೆ ಬಹಳ ಸಂತೋಷದ ತಂದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾಳೆ ಬೆಳಗ್ಗೆ 10 ಗಂಟೆಗೆ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆಯ ಜನತೆ ಮತ್ತು ಎಲ್ಲಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ ಜನತೆ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡಿಬೇಕು. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಅಂತಕ್ಕಂಥ ಇವತ್ತು ನಾನು ಮೊದಲನೇ ಸಲ ಅವರಿಗೆ ನಾನು ಭೇಟಿ ಆದಾಗೆ ಅವರ ಬಾಯಿಲೆ ಬರ್ತಕ್ಕಂಥ ಒಂದೊಂದು ವಿಷಯಗಳನ್ನ ನಾನು ನೋಡಿದ ಬಹಳ ಒಂದು ನನ್ನ ಮನಸ್ಸಿಗೆ ಆ ಸಂತೋಷ ತಂದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆ ದಿಶೆಯಲ್ಲಿ ನಾಳೆ ತಾವೆಲ್ಲರೂ ಕೂಡಿ ಪರಮ ಪೂಜ್ಯರ ಅಗ್ನಿಹೋತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಅಂತೇಳಿ ವಿನಂತಿ ಪೂರ್ವಕವಾಗಿ ತಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಸೋಲಾಪುರ ರೋಡ್ ಹೊರ್ತಿ ಮತ್ತು ಅಲ್ಲಿ ಇರ್ತಕ್ಕಂಥ ಜಗದ್ಗುರು ರೇಣುಕಾ ವಿಜಯ್ ಕಲ್ಯಾಣ ಮಂಟಪದಲ್ಲಿ ಸಮಯ ಬೆಳಗ್ಗೆ 10 ಗಂಟೆಗೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗಿಯಾಗಬೇಕಂತಕ್ಕಂಥ ಒಂದು ವಿಶೇಷ ಮನವಿಯನ್ನ ತಮ್ಮೆಲ್ಲರಿಗೆ ನಾನು ಉತ್ಪೂರ್ವಕವಾಗಿ ಮಾಡಿಕೊಳ್ಳಕ್ಕೆ ಬಯಸ್ತೇನೆ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.